श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 15 करूनी संसार वावो स्वरूपी आहते ठावो होवावया अध्यावो पंधरावाहा। ಮಿಥ್ಯಗೊಳಿಸಿ ಸಂಸಾರವನ್ನು ಸ್ವರೂಪದಲ್ಲಿಡುವುದಕ್ಕಾಗಿ ಅಹಂಭಾವವನ್ನು ಹೇಳಿರುವದಿ ಅಧ್ಯಾಯವನ್ನು 15ನೆಯ ಪ್ರಸ್ತುತವಾಗಿ ಈ 15ನೇ ಅಧ್ಯಾಯವನ್ನು ಏಕೆ ಹೇಳಿರುವುದೆಂದರೆ ಸಂಸಾರವನ್ನು ಮಿಥ್ಯಾಗೊಳಿಸಿ ಅಹಂಭಾವವನ್ನು ಸ್ವರೂಪದಲ್ಲಿಡುವುದಕ್ಕಾಗಿ ಹೇಳಿರುವಂಥದ್ದು। ಆತ ಹೇಚಿ ಆಗವೇ ಗ್ರಂಥ ಗರ್ಭೀತೆ ತಾಂಗಾವೆ ಉಪಲಬೀಜೇಲ ಜೀವೆ ಆಕರ್ಣಿಜೆ। ಈಗ ಇದನ್ನೇ ಸಮಗ್ರವಾಗಿ ಎಲ್ಲವನ್ನೂ ಗ್ರಂಥದಲ್ಲಿಯ ಉತ್ತಮ ಸಿದ್ಧಾಂತಗಳನ್ನು ಸ್ಪಷ್ಟಪಡಿಸಲಾಗುವುದಿದನ್ನು ಮನಃಪೂರ್ವಕ ಶ್ರವಣ ಮಾಡಿರಿ। ಈಗ ಇದೇ ವಿಷಯವನ್ನು ಸಮಗ್ರವಾಗಿ ಸ್ಪಷ್ಟಪಡಿಸಲಾಗುವುದಲ್ಲದೆ ಗ್ರಂಥದಲ್ಲಿಯ ಉತ್ತಮ ಸಿದ್ಧಾಂತಗಳನ್ನು ಸ್ಪಷ್ಟಪಡಿಸಿ ಹೇಳುತ್ತಿರುವರು। ತರಿ ಮಹಾನಂದ ಸಮುದ್ರ ಜೋ ಪೂರ್ಣ ಪೂರ್ಣಿಮಾ ಚಂದ್ರ ತೋ ದ್ವಾರಕೇತ ನರೇಂದ್ರ ಐಸೇ ಮಣೆ। ಇದನ್ನೇ ಮಹಾನಂದ ಸಮುದ್ರನು ಪರಿಪೂರ್ಣ ಪೌರ್ಣಿಮೆಯ ಚಂದ್ರನು ಆ ದ್ವಾರಕಾಧೀಶ ನರೇಂದ್ರನು ಹೀಗೆ ಹೇಳುವನು। ಇದೇ ಸಂಗತಿಯನ್ನು ಮಹಾನಂದದ ಸಮುದ್ರದಂತಿರುವ ಪೌರ್ಣಿಮೆಯ ಪರಿಪೂರ್ಣ ಚಂದ್ರನಂತಿರುವ ಆ ದ್ವಾರಕಾಧೀಶನಾದ ನರೇಂದ್ರನು ಅರ್ಥಾತ್ ಶ್ರೀಕೃಷ್ಣನು ಇನ್ನು ಮುಂದೆ ಹೀಗೆ ಹೇಳುವನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।